ಫಲವನ್ನ ಪಡೆಯೋ ಆಸೆಯಲ್ಲಿ ಎಷ್ಟೋ ಸಲ ಮರ್ತೇ ಬಿಡ್ತಾನೆ ಈ ಕರ್ಮ ಏನ್ ಮಾಡ್ತಾ ಇದೆ ಅಂತ. ನಾನು ಹೇಳಿದ್ದೆ ಕರ್ಮ ಮಾಡಿ ಆದ್ರೆ ಫಲದ ಬಗ್ಗೆ ಚಿಂತೆ ಬೇಡ. ಆದ್ರೆ ಯಾವ ಕರ್ಮ ಮಾಡ್ತಿದ್ದೀರೋ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಅವಶ್ಯಕ. ಇಲ್ಲ ಅಂದ್ರೆ ನಾವು ಎಷ್ಟೋ ಸಲ ಎಂತ ಕರ್ಮ ಮಾಡ್ತೀವಿ ಅಂದ್ರೆ ಅದು ಬೇಡ ಅಂದ್ರೂ ವಿಷ ಆಗೋಗ್ಬಿಡತ್ತೆ. ದುಶ್ಯಾಸನನಿಗೂ ಅದೇ ಆಗಿತ್ತು, ದುರ್ಯೋಧನನಿಗೂ ಅದೇ ಆಗಿತ್ತು, ಗುರು ದ್ರೋಣರಿಗೂ ಕೂಡ. ಒಬ್ಬನ ಉದ್ದೇಶ ಸರಿಯಾಗಿರ್ಲಿಲ್ಲ, ಒಬ್ಬನ ವಿವೇಕ ಸರಿ ಇರಲಿಲ್ಲ, ಇನ್ನೊಬ್ಬರು ಯಾರ ಪರವಾಗಿರ್ಬೇಕು ಅಂತ ಆರಿಸ್ಕೊಂಡ್ರು ಆ ನಿರ್ಧಾರ ಸರಿ ಇರಲಿಲ್ಲ. ಇವರಿಗೆಲ್ಲ ಹೇಗಾಯ್ತು, ನನಗೆ ನಿಮಗೆ ಎಲ್ರಿಗೂ ಅದೇ ರೀತಿ ಆಗಬಹುದು. ನಾನು ಹೇಳಿದ್ದೆ ಕರ್ಮ ಮಾಡಿ ಆದ್ರೆ ಫಲದ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ಜೊತೆಗೆ ಈ ಕರ್ಮದ ವಿಷಯದಲ್ಲಿ ವಿಚಾರ ಮಾಡೋದು ಅಷ್ಟೇ ಅವಶ್ಯಕ. ನೋಡಿ, ಕರ್ಮ ಮಾಡಬೇಕಾದ ಸರಿಯಾದ ರೀತಿ ಅಂದ್ರೆ ಫಲದ ಬಗ್ಗೆ ಚಿಂತೆ ಮಾಡದೇ ಇರೋದು. ಒಂದು ವೇಳೆ ನಿಮ್ಮ ಕರ್ಮ ಒಳ್ಳೇದಾಗಿದ್ರೆ ವಿಧಿ ಅದರ ಫಲನೂ ಕೂಡ ನಿಮಗೆ ಕೊಡುತ್ತೆ. ಯಾವಾಗ್ಲೂ ಕರ್ಮ ಮಾಡಬೇಕಾದ್ರೆ ಇದನ್ನ ಯೋಚನೆ ಮಾಡಿ, ನಿಮ್ಮ ಈ ಕರ್ಮ ಈ ಪ್ರಪಂಚವನ್ನ, ಈ ಸಮಾಜವನ್ನ, ನಿಮ್ಮ ಪರಿವಾರವನ್ನ, ನಿಮ್ಮ ಅಕ್ಕಪಕ್ಕದವರನ್ನ ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ. ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ ಅಂದ್ರೆ ಕರ್ಮವನ್ನ ಮಾಡ್ತಾ ಹೋಗಿ. ಆದ್ರೆ ನೆನಪಿಟ್ಕೊಂಡಿರಿ, ಫಲದ ಚಿಂತೆ ಮಾಡಲೇಬಾರ್ದು. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.